ನಮಸ್ಕಾರ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಊರಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇವತ್ತು ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ನಮ್ ಪಪ್ಪ ಮಮ್ಮಿ ಇದ್ದಾರೆ. ಸೊ ಆಯ್ ಮಾಡಿ, ಏನಾದ್ರೂ ಮಾತಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ತುಂಬಾ ಒಳ್ಳೆಯದಿರಬೇಕು, ಕೆಲಸ ಮಾಡ್ತಾರೆ. ಅಲ್ಲಿ ನಮ್ಮಮ್ಮ ಇದ್ದಾರೆ. ಅಮ್ಮ ಆಯ್ ಮಾಡು. ನಾವು ಊರಿಂದ ದೇವಸ್ಥಾನಕ್ಕೆ ಕೊಟ್ವಿ. ನಿಮ್ಗೆ ಗೊತ್ತಿರೋ ಹಾಗೇ ಶಿವರಾತ್ರಿ ಮುಗಿತಾ ಇದ್ದಂಗೆ ಶಿವ ಶಿವ ಅಂತ ಬಿಸಿಲು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಹಂಗೆ ಇಲ್ಲಿ ಬಿಸಿಲು ಇರೋದ್ರಿಂದ ಒಂದು ಸಣ್ಣ ಬ್ರೇಕ್ ಕೊಟ್ಟು ಕಲ್ಲಂಗಡಿ ತೊಗೊಂಡು ಎಲ್ಲರೂ ತಿಂದ್ವಿ. ಇಲ್ಲಿ ನೋಡಿ ನಮ್ಮ ಮೇಡಮ್ ಅವ್ರು ಹೆಂಗೆ ತಿಂತಾಯಿದ್ರೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನ ತಲುಪಿದ್ವಿ. ಕಬ್ಬಾಳಮ್ಮ ಜಾತ್ರೆ ಮತ್ತು ಇದು ಶಿವರಾತ್ರಿ ಹಬ್ಬ ಎರಡೂ ಇರೋದ್ರಿಂದ ತುಂಬಾ ಜನ ಇದ್ದರು. ಜಾತ್ರೆ ಅಂದ್ರೇ ಹಾಗೆ ಅಲ್ವಾ, ತುಂಬ ಜನ, ಸಡಗರ, ವಾವ್. ಮತ್ತು ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ವಿ. ನೋಡಿ ಈ ಜಾಗದಲ್ಲಿ ಪ್ರತಿ ವರ್ಷ ಕೊಂಡಾಯ್ತಾರೆ. ಬಟ್ ನಮಗೆ ಹಿಂದಿನ ದಿನ ಬರೋಕ್ಕಾಗಿರಲಿಲ್ಲ. ಆದರೂ ನಾವು ಈ ದೇವಸ್ಥಾನಕ್ಕೆ ಅವಾಗವಾಗ ಬರ್ತಾಯಿರ್ತೀವಿ. ಬಟ್ ಬರೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಲ್ವಾ. ಸೊ ತುಂಬ ಜನ ನೋಡಿ ಇಷ್ಟೊಂದು ಇದ್ದಾರೆ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಆದರೂ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ವಾ. ಸೊ ಅಲ್ಲಿಂದ ಮುಂದೆ ಹೋಗಿ ಕೊನೆಗೆ ಟಿಕೆಟ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡ್ವಿ. ನಮ್ಮ ಮನೇಲಿ ಆರೈಕೆ ಮಾಡ್ಕೊಂಡಿದ್ರು ಜಾತ್ರೆ ದಿನ ತೀರಿಸ್ತೀವಿ ಅಂತ. ಸೊ ನಮ್ಮ ಮನೆಯವರೆಲ್ಲ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ಫೈನಲಿ ಅಲ್ಲಿ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೊರಟ್ವಿ. ನೋಡಿ ನಮ್ಮ ಮೇಡಮ್ ಅವ್ರು ಎಷ್ಟು ಖುಷಿಯಾಗಿದ್ದಾರೆ. ಹೊರಗಡೆ ಬರೋದು ಅಂದರೆ ಅವ್ರಿಗೆ ತುಂಬಾ ಖುಷಿ. ನೆಕ್ಸ್ಟು ತುಂಬ ಜನ ಇರೋದ್ರಿಂದ ಒಳಗಡೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಸಾರಿ. ಮತ್ತು ಒಳಗಡೆ ತುಂಬ ದರ್ಶನ ಚೆನ್ನಾಗಾಯಿತು. ಅದಾದಮೇಲೆ ಅಜ್ಜಿ ಮತ್ತು ಅಕ್ಕಂಗೆ ಟಾಟಾ ಬಾಯ್ ಬಾಯ್ ಹೇಳಿ ಬೆಂಗಳೂರಿಗೆ ಹೊರಟ್ವಿ. ಬೆಂಗಳೂರಿಗೆ ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಎಷ್ಟು ಕತ್ಲೆ ಆಗಿದೆ ನೋಡಿ. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತು ಅಲ್ಲಿ ತುಂಬ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಕಬ್ಬಾಳಮ್ಮನ ಜಾತ್ರೆ ಇತ್ತಲ್ವಾ. ಸೊ ಅಲ್ಲಿ ತುಂಬ ಜನ ರಶ್ ಇದ್ದರು. ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ನಾನು ತೆಗ್ದು ಹಾಕಿದ್ದೀನಿ. ಸೊ ನೀವು ಆ ವೀಡಿಯೋ ನೋಡಿ ಲೈಕ್ ಮಾಡ್ತೀರಾ ಅಂತ ನಾನು ಅನ್ಕೊಂಡು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಹಳೆ ವೀಡಿಯೋಸ್ಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟು ಇನ್ನೂ ಜಾಸ್ತಿ ಆಗಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ ಥರ ಬರಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದೇ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಟೇಕ್ ಕೇರ್, ಬಾಯ್ ಬಾಯ್.